ಸ್ವಾಮೀಜಿ, ಈ ಸಂದರ್ಭದಲ್ಲಿ ನಾನು ಒಂದು ಪ್ರಶ್ನೆ ಕೇಳಲೇಬೇಕು ನಿಮಗೆ. ನೀವು ಹೇಳಿದ್ರಿ ಏನಂದರೆ ಈ ಪಂಚಪೀಠಗಳ ಪರಂಪರೆಯ ಬಗ್ಗೆ ತಾವು ಹೇಳಿದ್ರಿ. ಜೊತೆಗೇನು ಅಂತಂದರೆ ನಿಮ್ಮ ಪೀಠ ಯಾಕೆ ಬಂತು ಅನ್ನೋದ್ರ ಬಗ್ಗೆನೂ ಕೂಡ ತಾವು ಹೇಳಿದ್ರಿ. ನೋಡ್ರಪ್ಪ, ನಮ್ಮನ್ನು ಯಾರನ್ನಾದರೂ ಪರಿಗಣಿಸಿ ಅನ್ನುವಂಥ ಸಂದರ್ಭದಲ್ಲಿ ಪರಿಗಣಿಸ್ತಿಲ್ಲ. ಹೀಗಾಗೇನು ಅಂತಂದರೆ ಅನಿವಾರ್ಯವಾಗಿ ನಮ್ಮವರೇ ಸ್ವಾಮಿಗಳು ಬರಬೇಕಾದಂಥ ಒಂದು ಅಗತ್ಯತೆ, ಅನಿವಾರ್ಯತೆ ಸೃಷ್ಟಿಯಾಯಿತು ಅಂತ ಅನ್ನುವಂಥದ್ದು. ಜೊತೆಗೆ ಇದು ಈ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡುವಂಥ ಸಂದರ್ಭದಲ್ಲಿ ಲಿಂಗಾಯತ ಧರ್ಮ ಅಂತಾರೆ, ವೀರಶೈವ ಧರ್ಮ ಅಂತಾರೆ. ಏನಿದ್ರಲ್ಲಿ ಏನೋ ಗೊಂದಲಗಳಿದೆಯಲ್ಲ ಸ್ವಾಮೀಜಿ, ಏನಿದು? 2003ಕ್ಕಿಂತ ಪೂರ್ವದಲ್ಲಿ ಎಲ್ಲರ ಜಾತಿಯನ್ನು ನೋಡಿ ಹಿಂದೂ ಲಿಂಗಾಯತ್ ಅಂತಿದೆ. 2003ನೇ ಇಸ್ವಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಂದಿನ ಅಧ್ಯಕ್ಷರ ಭೀಮನ ಖಂಡ್ರೆಯವರು ಮತ್ತು MP ಪ್ರಕಾಶ್ ಅವರು ಕೇಂದ್ರಕ್ಕೆ ಹೋದರು, ನಮಗೆ ಪ್ರತ್ಯೇಕ ವೀರಶೈವ ಧರ್ಮವನ್ನು ಕೊಡಿ ಅಂಥೇಳಿ. ಆವಾಗ ಸುಪ್ರೀಂ ಕೋರ್ಟ್ ಹೋಗಿ ಅದೇನಿತ್ತು, ವೀರಶೈವ ಅನ್ನೋದು ಸನಾತನದ ಒಂದು ಭಾಗ ಅಂಥೇಳಿ ಅದನ್ನು ತಿರಸ್ಕಾರ ಮಾಡಿತ್ತು. ಆಮೇಲೆ ಮತ್ತೆ ಹಿರಿಯರು ಏನು ಮಾಡಿದರು, ವೀರಶೈವ ಅಂದರೆ ಆಗಲಿಲ್ಲ, ಮತ್ತು ವೀರಶೈವ ಜೊತೆಗೆ ಲಿಂಗಾಯತ್ ಸೇರಿಸ್ಕೋಬೇಕಂತ ವೀರಶೈವ ಲಿಂಗಾಯತ್ ಅಂಥೇಳಿ ಮತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಹೋದರು. ಆವಾಗೂ ಅವರಂದರು ವೀರಶೈವ ಅನ್ನೋದು ಸನಾತನ ಭಾಗ, ಸನಾತನ ಸಂಸ್ಕೃತಿಯ ಒಂದು ಭಾಗ, ಹಿಂದುವಿನ ಒಂದು ಭಾಗ ಅಂಥೇಳಿ ಆವಾಗೂ ಅದು ತಿರಸ್ಕಾರ ಆಯಿತು. ಆಮೇಲೆ 2018ರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಭಾಳ ದೊಡ್ಡ ಮಟ್ಟದ ಪ್ರತ್ಯೇಕ ಹೋರಾಟ ಆಯಿತು. ಕೇಂದ್ರ ಮೋದಿ ಸರ್ಕಾರಕ್ಕೆ ಹೋಯಿತು. ಮೋದಿ ಸರ್ಕಾರ ಪ್ರತ್ಯೇಕ ಲಿಂಗಾಯತ್ ಕೊಡಿ ಅಂತ ಕೇಳಿದಾಗ ಅವರೊಂದು ಪತ್ರವನ್ನು ಬರೆದರು, ಲಿಂಗಾಯತ ಧರ್ಮದ ಮಾನ್ಯತೆ ಕೊಡಲು ಕಷ್ಟ ಸಾಧ್ಯ ಅಂತ ಹೇಳಿದರು. ಅಂತ ತಿರಸ್ಕಾರ ಮಾಡಲಿಲ್ಲ, ಪುರಸ್ಕಾರ ಮಾಡಲಿಲ್ಲ. ಈ ಹಿನ್ನೆಲೆ ಏನಾಗಿದೆ ಅಂತಂದ್ರೆ, ಇಡೀ ವೀರಶೈವ ಮಹಾಸಭಾ ಆಗಲಿ, ಇವರು ಅಥವಾ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಆಗಲಿ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಆಗಲಿ, ಇವ್ರದ್ದೇ ಅಂಥದ್ದು ವಿಚಾರನ ಇಟ್ಕೊಂಡಿದ್ದಾರೆ. ಸಾಮಾಜಿಕವಾಗಿ ನಾವೆಲ್ಲ ವೀರಶೈವ ಲಿಂಗಾಯತರು ಒಂದಂತ ಹೇಳ್ತಾ ಇಲ್ಲ, ಸೋಷಿಯಲಿ ವೇರ್ ಆಲ್ ಒನ್. ಕುಡುತೋಳು ವ್ಯವಹಾರ ಇರ್ಬೋದು, ನೆಂಟಸ್ಕೆ ಇರ್ಬೋದು, ಎಲ್ಲ ಒಂದೇ. ಅದರ ತತ್ವ ಅಂತ ಬಂದಾಗ, ಫಿಲಾಸಫಿ ಅಂತ ಬಂದಾಗ, ವೀರಶೈವ ಫಿಲಾಸಫಿ ಬೇರೆ ಇದೆ, ಲಿಂಗಾಯತ ಫಿಲಾಸಫಿ ಅಂತಿದೆ. ಈಗ ಶೈವಗಳು ಬರ್ತವೆ, ಸಪ್ತಶೈವಗಳು ಅಂತ: ಅನಾದಿಶೈವ, ಆದಿಶೈವ, ಅನುಶೈವ, ಮಹಾಶೈವ, ಪ್ರವರಶೈವ, ಅವಾಂತರ ಶೈವ, ಅಂತ್ಯಶೈವ ಅಂತ. ಈ ಅಂತ್ಯಶೈವದಲ್ಲಿ ಮತ್ತೆ ಈ ಸಪ್ತಶೈವಗಳು 4 ಭಾಗ ಮಾಡ್ತಾರೆ. ಅಂದರೆ ಸಾಮಾನ್ಯ ಶೈವ, ಮಿಶ್ರ ಶೈವ, ಶುದ್ಧ ಶೈವ, ವೀರಶೈವ ಅಂತ ಬರ್ತದೆ. ಇದರಲ್ಲೇ ಮತ್ತೀಗ ಕಾಪಾಲಿಕರ ಅಂತ ಬರ್ತಾರೆ, ಪಾಶುಪತ ಅಂತ ಬರ್ತದೆ, ಲಕುಲೇಶ ಅಂತ ಬರ್ತಾರೆ, ಕಾಳಾಮುಖ ಅಂತ ಬರ್ತದೆ. ಇದು ಈ ಥರ ಆದರೆ ಬಸವಣ್ಣವರು ಶುರು ಮಾಡಿದಂಥದ್ದು ಲಿಂಗಾಯತ ತತ್ವ ಏನಿದೆಯಲ್ಲ, ಅದು ಇವೆಲ್ಲರಿಗಿಂತ ಭಿನ್ನವಾಗಿರುವಂಥದ್ದು. ಅವರು ಕೂಡ ಆಕಾರದಿಂದ ನಿರಾಕಾರ ಶಿವನನ್ನು ಕಾಣ್ರು. ಅಲ್ಲಿ ಕೂಡ ಬಸವಣ್ಣವರು ದೇವರನ್ನು ಇಲ್ಲ, ಅದಕ್ಕೆ ಬಸವಣ್ಣನ ಭಕ್ತಿ ಭಂಡಾರ ಅಂತ ಹೇಳಿದ್ರು. 770 ಜನ ಅಮರಗಣಗಳು ಕಲ್ಯಾಣಕ್ಕೆ ಬಂದರು. ಜನಸಾಮಾನ್ಯರು ಅಸಾಮಾನ್ಯವಾಗಿ ಯೋಗಿಗಳಾದರು, ಮಹಾಗಣಗಳಾದರು, ಅಮರ ಶರಣರಾದರು. ಅಂಥ ಒಂದು ತತ್ವ ಇದೆ ಬಸವನವ್ರದ್ದು. ಇವನ್ ನಮ್ಮವ ಅಲ್ಲ, ಈ ಮೂಲಕ ನೀವು ಈ ಲಿಂಗಾಯತ, ವೀರಶೈವ, ಈ ಗೊಂದಲ ಇದೆಯಲ್ಲ, ಇದಕ್ಕೇನು ಹೇಳಕ್ಕೆ ಬಯಸ್ತೀರಿ ಸಂಕ್ಷಿಪ್ತವಾಗಿ? ಅಂದರೆ ಎಲ್ಲಿ ತನಕ ನಮಗೆ ಮಾನ್ಯತೆ ಸಿಗೋದಿಲ್ಲ, ನಾವೆಲ್ಲ ಅಲ್ಲಿ ತನಕ ಹಿಂದೂಗಳು. ಹಿಂದೆ ಹಿಂದೂ ಜೈನ್ ಅಂತ ಬರೆಸ್ತಾ ಇದ್ರು, ಹಿಂದೂ ಸಿಖ್ ಅಂತ ಬರೆಸ್ತಾ ಇದ್ರು. ಆ ಹಿಂದೂ ಸಿಖ್ ಅನ್ನೋರು ಜೈನ ಸಿಖ್ ಅಂತ ಬರೋರು ಜೈನ ಸಿಖ್ ಮೇಲೆ ಜೈನ ಧರ್ಮದಲ್ಲಿ ಹೋದರು, ಸಿಖ್ ಧರ್ಮದಲ್ಲಿ ಸಿಖ್ರು ಹೋದರು. ಇವತ್ತು ಹಾಗೆ ಮುಂದೆ ಮಾನ್ಯತೆ ಸಿಗಲಿಲ್ಲ. ಆದರೆ ಇವತ್ತು ನಾವು ಇರೋದೆಲ್ಲ ಇಲ್ಲಿ ಹಿಂದುವಿನ ಆಚರಣೆಗಳು ಯಾಕೆ ಟೀಕೆ ಮಾಡ್ತೀರಾ? ಆ ಹಿಂದೂಗಳು ಯಾವತ್ತಾದ್ರೂ ನಿಮ್ಮನ್ನು ಲಿಂಗಾಯತರ ಟೀಕೆ ಮಾಡಿದಾರಾ? ನಿಮ್ಮನ್ನು ವೀರಶೈವರು ಟೀಕೆ ಮಾಡಿದಾರಾ? ಯಾರೊಬ್ಬ ಗಣೇಶೋತ್ಸವ ಮಾಡ್ತಾರೆ, ಯಾವ ಹಬ್ಬಗಳು, ಯಾರು ಕೂಡ ದೇವಸ್ಥಾನಗಳಿಗೆ ಹೋಗಿ ಯಾರು ಹಾಳಾಗಿದ್ದಾರೆ? ನಾವು ಸ್ವಾಮಿಗಳು ಮಾಡಬೇಕಾದ್ರೆ ಕುಡಿತಾ ಇದ್ದಾನಪ್ಪ ಬಿಡಿಸ್ರಿ, ಕುಡಿತದಿಂದ ಹಾಳಾಗಿದ್ದಾರೆ, ದುಶ್ಚಟಗಳಿಂದ ಹಾಳಾಗಿದ್ದಾರೆ. ಅದನ್ನು ಬಿಟ್ಟು ಯಾರೊಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ. ಇವತ್ತು ನವರಾತ್ರಿ ಸಂದರ್ಭದಲ್ಲಿ ಪೂಜೆ ಮಾಡ್ತಾರೆ, ಅದರಿಂದ ಎಷ್ಟು ಖುಷಿ ಸಿಗುತ್ತೆ. ಕರೆಕ್ಟ್. ಮತ್ತು ಇದು ಮುಂದುವರೆದೀಗ ಈಗ ಜೈನ ಪಂಚಮಸಾಲಿ ಅಥವಾ ಪಂಚಮಸಾಲಿ ಕ್ರಿಶ್ಚಿಯನ್ ಅಲ್ಲಿ ತನಕ ಬಂದಿದೆಯಲ್ಲ? ಹೌದು, ಇದು ಹಿಂದುಳಿದವರಿಗೆ ಆಯೋಗ ಮಾಡಿರುವಂಥ ಎಡವಟ್ಟು. ಜೈನ ಪಂಚಮಸಾಲಿ ಅಂತ ಮಾಡಿದ್ದಾರೆ. ಹಿಂಗೆ ಸಾಕಷ್ಟು ನಮ್ಮಲ್ಲಿ ಹೆಂಗೆ ಮಾಡಿದ್ದಾರೆ ಹಂಗೆ ಒಂದು ಕಡೆ ಲಿಂಗಾಯತ ಅಗಸ ಅಂತಾರೆ, ಅಗಸ ಲಿಂಗಾಯತ ಬೇರೆ ಅಂತ ಅಂತಾರೆ. ಎಲ್ಲದಕ್ಕೂ ಒಂದು ಕೊಟ್ಟು ಇದರ ಉದ್ದೇಶ ಏನು ಅಂದರೆ ನಮ್ಮನ್ನೆಲ್ಲ ಹೊಡಿಬೇಕು, ಚೂರು ಮಾಡಬೇಕು. ಆದರೆ ಮುಸ್ಲಿಮರನ್ನು ಚೂರು ಮಾಡಬೇಕು, ಎಲ್ಲ ಕೂಡಿರಬೇಕು ಅಂತಂತಾರೆ. ಇದರ ಹಿಂದೆ ಎಲ್ಲ ವೋಟ್ ಬ್ಯಾಂಕ್ ಇದೆ. ಇವತ್ತು ಲಿಂಗಾಯತರು ಇಷ್ಟೆಲ್ಲ ಅಖಂಡ ಲಿಂಗಾಯತರು ಹಿಂದೆಲ್ಲ 120 ಜನ MLAಗಳಾಗ್ತಾಯಿದ್ರು. ಇವತ್ತು ಎಷ್ಟು ಬಂದೀವಿ? 50, ಅದರ ಹಾಫ್ ಬಂದೀವಿ ನಾವು. ಇನ್ನೂ ಹೊಡ್ಕೋದ್ರೆ ಇನ್ನೂ ಹಾಫ್ ಹಾಕೋತ ಹೋಗ್ತೀವಿ. ಆಮೇಲೆ ಏನು ಹೋರಾಟ ಮಾಡಿದ್ರು ಉಪಯೋಗ ಇಲ್ಲ, ಯಾವ ಧರ್ಮ ಸಿಕ್ಕರು ಉಪಯೋಗ ಇಲ್ಲ. ಇದ್ರ ಹಿಂದಿರುವಂಥದ್ದು ಪಕ್ಕ ರಾಜಕಾರಣ. ಸ್ವಾಮೀಜಿ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ಜೊತೆಗೆ ಏನಂದ್ರೆ ಒಂದು ಕ್ಲಾರಿಟಿ, ಈ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ನಿಲುವುಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಥ್ಯಾಂಕ್ ಯು ವೆರಿ ಮಚ್ ಸ್ವಾಮೀಜಿ. ನಮಸ್ಕಾರ. ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.